ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನ ಅಧೀಕ್ಷಕ ರಾಕೇಶ್ ಕಾಂಬಳೆ ಅಮಾನತಾಗಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈಲಿನ ಅಧೀಕ್ಷಕರಾಗಿರುವ ರಾಕೇಶ್ ಕಾಂಬಳೆ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಬಂದಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಸಂತೋಷ್, ಸಾಗರ್, ಮಶಾಕ್ ಅನ್ನುವ 3 ಕೈದಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಎಸ್ಕೇಪ್ ಆಗಿರುವಂತಹ ಕೈದಿಗಳನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಪರಾರಿಯಾಗಿರುವ ಕೈದಿಗಳು ಬೀದರ್ ಮೂಲದವರು. ಇವತ್ತು ಬೆಳಗ್ಗೆ ಗೋಡೆ ಹಾರಿ ಎಸ್ಕೇಪ್ ಆಗಿದ್ದಾರೆ. ಮೂವರು ಎಸ್ಕೇಪ್ ಬೆನ್ನಲ್ಲೇ ಜೈಲಿಗೆ ಕಮಿಷನರ್ ಭೇಟಿ ಕೊಡ್ತಾರೆ. ಪೊಲೀಸ್ ಆಯುಕ್ತ ಶರಣಪ್ಪ, ಡಿಸಿಪಿ ಶಾಲು ಭೇಟಿ ಕೊಡ್ತಾರೆ. ಎಸ್ಕೇಪ್ ಆದವರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆದರೆ ಇದೀಗ ಈ ವಿಚಾರದಲ್ಲಿ ಜೈಲಿನ ಅಧೀಕ್ಷಕ ರಾಕೇಶ್ ಕಾಂಬಳೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಂದಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಬೆಳಗ್ಗೆ ಗೋಡೆ ಹಾರಿ 3 ಕೈದಿಗಳು ಎಸ್ಕೇಪ್ ಆಗಿದ್ದು ಇವರು ಬೀದರ್ ಮೂಲದವರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾವಾಗ ಈ ಒಂದು ಘಟನೆ ಆಯಿತು, ಇಮಿಡಿಯೇಟ್ ಆಗಿ ಅಲ್ಲಿಗೆ ಕಮಿಷನರ್ ಭೇಟಿ ಕೊಡ್ತಾರೆ. ಪೊಲೀಸ್ ಆಯುಕ್ತರಾಗಿರುವ ಶರಣಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಡಿಸಿಪಿ ಶಾಲು ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪಿಸಿಕೊಂಡಿದ್ದಾರೆ ಅವರನ್ನು ಹುಡುಕುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಹೇಗೆ ಆಗತ್ತೆ ಇದುವೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಾರಣ ಅಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ, ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಈ ರೀತಿಯಾಗಿ ಕಣ್ತಪ್ಪಿಸಿ ಪರಾರಿ ಆಗುವಂತಹ ಒಂದು ಅವಕಾಶಗಳು ಹೇಗೆ ಬರ್ತಾ ಇದೆ? ಹಾಗಾದ್ರೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ, ಬೇಜವಾಬ್ದಾರಿ ಇದೆ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡು ಹೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಬಂಧಿಸ್ತೀವಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸ್ಕೊಂಡು ಹೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬೆಳಗ್ಗೆ 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಹೇಗೆ? ಹಾಗಾದ್ರೆ ಭದ್ರತೆ ಪರಿಸ್ಥಿತಿ ಏನು? ಎಷ್ಟೊಂದು ಬೇಜವಾಬ್ದಾರಿ ಇದೆ? ಹಾಗಾದ್ರೆ ಯಾರು ಕೂಡ ಇದರ ಬಗ್ಗೆ ಗಮನ ವಹಿಸ್ತಾ ಇಲ್ವಾ ಅಂತ ಹೇಳಿ, ಜೊತೆಗೆ ಅವರನ್ನು ಹುಡುಕುವಂತಹ ಕೆಲಸ ಹೇಗಾಗ್ತಿದೆ? ಕಲಬುರಗಿ ಜೈಲಿನಿಂದ ಎಲ್ಲವೂ ಕೂಡ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಅಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಅದು ಅಲ್ಲಿ ಹಿಂದೆ ನಡೆದಂತ ಅಕ್ರಮಗಳ ಸಾಕ್ಷಿ. ಅದಕ್ಕೆ ಪುಷ್ಟಿ ಅನ್ನುವಂತೆ ಕಲಬುರಗಿ ಜೈಲಿನಿಂದ 3 ಜನ ಸಜಾ ಬಂದಿಗೆ ಏನು ಕೈದಿಗಳಿದ್ದಾರೆ ಇಂದು ಬೆಳಗಿನ ಜಾವ 3 ಗಂಟೆಗೆ ಎಸ್ಕೇಪ್ ಆಗ್ತಾರೆ. ಆದ್ರೆ ಇವರು 3 ಗಂಟೆಯಿಂದ ಅವರು ಬ್ಯಾರಕ್ ನಂಬರ್ 5ರಲ್ಲಿ ವಾಸವಾಗಿರ್ತಾರೆ. ಆದ್ರೆ ಅವರು ಆ ಬ್ಯಾರಕ್ನಿಂದ ಕಾಂಪೌಂಡ್ ಜಿಗಿದು ಹೋಗುವವರೆಗೂ ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಒಬ್ಬ ಸಜಾ ಕೈದಿಗಳಿಗೆ ಇದು ಸಂಜೆ ಆದ್ಮೇಲೆ ಬ್ಯಾರಕ್ ನಲ್ಲಿ ಹಾಕ್ತಾರೆ. ಆದ್ರೆ ಅದನ್ನ ಆ ಬ್ಯಾರಕ್ ಅನ್ನ ಮುರಿದು ಇವ್ರು ಹೋಗ್ತಾರೆ ಅಂದ್ರೆ ಅಲ್ಲಿವರೆಗೂ ಕೂಡ ಇವ್ರು ಜೈಲ್ ಸಿಬ್ಬಂದಿ ಏನ್ ಮಾಡ್ತಿದ್ರು ಅನ್ನೋದೀಗ ಯಾಕಂದ್ರೆ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಆ ಜೈಲಿನಲ್ಲಿ ಇನ್ನೊಂದು ಏನಂದ್ರು ಕಟ್ಟಡ ಕಾಮಗಾರಿ ನಡೀತತ್ತು. ಆ ಕಾಮಗಾರಿ ನಡೆಯುವಂತ ವೇಳೆಯಲ್ಲಿ ಅಲ್ಲಿ ಏಣಿಯನ್ನ ಇಡಲಾಗಿತ್ತು. ಆ ಏಣಿಯನ್ನ ಬಳಸಿಕೊಂಡು ಅಲ್ಲಿಂದ ಏನಂತಂದ್ರೆ 20 ರಿಂದ 25 ಅಡಿ ಹೈಟ್ ಇರುವಂತ ಕಾಂಪೌಂಡ್ ಅನ್ನ ಹಾರಿಗೆ ಎಸ್ಕೇಪ್ ಆಗಿರುವಂತದ್ದು. ಇದು ಏನಂತಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟೆಲ್ಲ ಸಜಾ ಕೈದಿಗಳು ಓಡ್ ಹೋಗ್ತಾರೆ. ಅಲ್ಲಿ CCTV ಇದೆ. ಅಲ್ಲಿ ಏನಂದ್ರೆ ಅಲ್ಲಿದ್ದಂತ ಏನು ಸೆಕ್ಯೂರಿಟಿಗಾಗಿ ನೇಮಿಸಿದಂತ ಏನು ಅಲ್ಲಿ ಸಿಬ್ಬಂದಿಗಳನ್ನ ಇರ್ತಾರೆ, ಅವರೆಲ್ಲರನ್ನ ಬೇಸಿರು ಹೋಗ್ತಾರೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ಜೈಲಿನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಅವ್ರ ನಿರ್ಲಕ್ಷ್ಯಕ್ಕೆ ಇದು ಈ ಒಂದು 3 ಜನ ಕೈದಿಗಳು ಎಸ್ಕೇಪ್ ಆಗಿರುವಂತ. ಯಾಕಂದ್ರೆ ಇವರು ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಇವ್ರು ಜೈಲಿನ ಕಾಂಪೌಂಡ್ ಅನ್ನ ಏನು ಜಂಪ್ ಅನ್ನ ಮಾಡಿ ಹೋಗ್ತಾರೆ. ಇವ್ರು ಹೋಗುವಷ್ಟರಲ್ಲಿ ಏನು ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ ಮೇಲೆ ಒಂದು ಕಾರನ್ನು ನಿಲ್ತೆ ಆ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಜೈಲಿನ ಏನು ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ಈಗ ADGP ಅಲೋಕ್ ಕುಮಾರ್ ಅವರು ಕೂಡ ಈಗ ಏನು ಜೈಲಿನ ಅಧಿಕಾರಿ ರಾಕೇಶ್ ಕಾಂಬಳೆ ಅವರನ್ನ ಈಗ ಸಸ್ಪೆಂಡ್ ಅನ್ನ ಮಾಡಿ ಆದೇಶನ ಮಾಡ್ತಾ ಇದ್ದಾರೆ.
ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ಹಿಂದೆ ಗಾಂಜಾ ಸಿಗ್ತಾ ಇತ್ತು, ಬಿಂದಾಸ್ ಆಗಿ ದುಡ್ಡನ್ನ ಇಟ್ಕೊಂಡು ಇಸ್ಪಟನ್ನ ಆಡ್ತಾ ಇದ್ರು. ಇಷ್ಟೆಲ್ಲ ಅಕ್ರಮಗಳಿಗೆ ಏನಂತಾರೆ ಕಲಬುರಗಿ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲವೂ ನಡೀತೆ ಅನ್ನೋದಕ್ಕೆ ಸಾಕ್ಷಿ. ಯಾಕಂತಂದ್ರೆ ಇವ್ರು ಹೋಗ್ತಾರೆ, ಆದ್ರೆ ಬ್ಯಾರಿಕೇಡ್ ಕಾಂಪೌಂಡ್ ಅನ್ನು ಜಂಪ್ ಮಾಡುವಂತ ಸಂದರ್ಭದಲ್ಲಿ ವಿದ್ಯುತ್ ತಂತಿಯ ಬೇಲಿಗಳನ್ನ ಹಾಕಲಾಗಿದೆ. ಆದ್ರೆ ಇವ್ರು ಜಂಪ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯುತ್ ಅದಕ್ಕೆ ಸಂಪರ್ಕ ಇರಲಿಲ್ಲ, ಬಂದಾಗಿತ್ತು ಅನ್ನೋದು. ಆದ್ರೆ ಇದು ಏನಂತಂದ್ರೆ ಪ್ರೀ ಪ್ಲಾನ್ ಆಗಿ ಅಲ್ಲಿ ಜೈಲಿನಲ್ಲಿ ಇದ್ದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರಾದ್ರೂ ಅವ್ರ ಜೊತೆ ಕೈ ಜೋಡಿಸಿದ್ರ ಅನ್ನೋದ್ರ ಬಗ್ಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏನು ವಿದ್ಯುತ್ ತಂತಿ ಆಫ್ ಆಗಿದ್ರಿಂದ ಆ ಒಂದು ಸಂದರ್ಭದಲ್ಲಿ ಇವರು ಆ ಗೋಡೆನ ಜಿಗಿದು ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಇದು ಏನಂತಂದ್ರೆ ಮೊದಲನೇ ಪ್ರೀ ಪ್ಲಾನ್ ಆಗಿ ಅಲ್ಲಿನೇ ಸಿಬ್ಬಂದಿಗಳನ್ನು ಯಾರಾದ್ರೂ ಇದರೊಂದಿಗೆ ಕೈ ಜೋಡಿಸಿದ ಕೈದಿಗಳೊಂದಿಗೆ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಏನಂತಂದ್ರೆ 3 ತಂಡಗಳನ್ನ ರಚನೆ ಮಾಡಿದ್ದಕ್ಕೆ ಪ್ರತಾಪದ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ 3 ತಂಡಗಳನ್ನ ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ಈಗ ಏನು 3 ಜನ ಎಸ್ಕೇಪ್ ಆಗಿದ್ದಾರೆ. ಆ 3 ಜನ ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿರುವಂತದ್ದು. ನಮಿತಾ ಜೈನ್. ಥ್ಯಾಂಕ್ ಯು ಅರುಣ್ ಕುಮಾರ್.